ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಟಾಪಟಿ ಇದೆಯಲ್ಲ, ಅದು ಬಹಳ ತಾರಕಕ್ಕೆ ಇರ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಈಗಾಗಲೇ ಬೆದರಿಕೆ ಕರೆ ಬಂದಿದೆ, ಜೊತೆಯಲ್ಲಿ ಬೆದರಿಕೆ ಒಂದಷ್ಟು ಮೆಸೇಜ್ಗಳು ಕೂಡ ಬಂದಿರುವುದು. ಅದು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಸಚಿವರಿಗೆ ಭದ್ರತೆಯನ್ನ ನೀಡೋದಕ್ಕೆ, ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಈಗ ಬೆಂಗಾವಲು ಪಡೆಯನ್ನ ನೀಡಲಾಗಿದೆ. ಗುಪ್ತಚರ ಇಲಾಖೆ ಶಿಫಾರಸ್ಸಿನಂತೆ ಬೆಂಗಾವಲು ವಾಹನವನ್ನ ನೀಡಲಾಗಿದೆ. ಇವತ್ತಿನಿಂದ ಪ್ರಿಯಾಂಕ್ಗೆ ಎಸ್ಕಾರ್ಟ್ ನೀಡಿದೆ ಈಗ ಗೃಹ ಇಲಾಖೆ. ಒಂದಷ್ಟು ಬೆದರಿಕೆ ಕರೆಗಳು ಬಂದವು, ಬೆದರಿಕೆಯ ಮೆಸೇಜ್ಗಳು ಬಂದವು. ಆ ನಂತರದಲ್ಲಿ ಈಗ ಬೆಂಗಾವಲು ವಾಹನವನ್ನ ನೀಡಲಾಗಿದೆ, ಎಸ್ಕಾರ್ಟ್ ನೀಡಿದ್ದಾರೆ ಈಗ ಗೃಹ ಇಲಾಖೆ. ಟೈಟ್ ಸೆಕ್ಯೂರಿಟಿ, ಈ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗಾಗಲೇ ಗಮನಿಸಿದ್ವಿ, ಸಾಕಷ್ಟು ಬೆದರಿಕೆ ಕರೆಗಳು, ಬೆದರಿಕೆ ಮೆಸೇಜ್ಗಳು ಕೂಡ ಬಂದವು. ಈ ಆರ್ಎಸ್ಎಸ್ ಸಂಘರ್ಷ ಸ್ಟಾರ್ಟ್ ಆದ ನಂತರದಲ್ಲಿ ಈಗ ಎಸ್ಕಾರ್ಟ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಹನುಮಂತು ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಆರ್ಎಸ್ಎಸ್ ನ ವಿರುದ್ಧ ಪ್ರಿಯಾಂಕ್ ಖರ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನ ಎತ್ತುತ್ತಾ ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಪತ್ರ ಬರೆದಂತ ಸಂದರ್ಭದಲ್ಲಿ ಬೆದರಿಕೆ ಕರೆಗಳು ಹೆಚ್ಚಾಗಿ ಬಂತು. ಅದಾದ ನಂತರದಲ್ಲೂ ಕೂಡ ಬೆದರಿಕೆ ಕರೆಗಳ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ಜೋರಾಗಿ ನಡೀತು. ಹಾಗಾಗಿ ಒಂದಷ್ಟು ಗೃಹ ಇಲಾಖೆಗೆ ಈ ರೀತಿಯ ಒಂದಷ್ಟು ಮಾಹಿತಿಗಳು ರವಾನೆ ಆದಂತಹ ಸಂದರ್ಭದಲ್ಲಿ, ಗುಪ್ತಚರ ಇಲಾಖೆಯಿಂದನೂ ಕೂಡ ಮಾಹಿತಿ ರವಾನೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಬೆಂಗಾವಲು ಪಡೆಯನ್ನ ಕೊಡಲಾಗಿದೆ. ಯಾಕಂತಂದ ಹೇಳಿದ್ರೆ ಈಗಾಗಲೇ ಒಬ್ಬ ಹಾಲಿ ಸಚಿವರು ಇದ್ದಾಗಲೂ ಕೂಡ ಬೇರೆ ಬೇರೆ ಕಡೆಯಿಂದ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು, ಬೇರೆ ಬೇರೆ ರಾಜ್ಯಗಳಿಂದ ಬೆದರಿಕೆ ಕರೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಹೆಚ್ಚಿನ ರಕ್ಷಣೆ ಅಗತ್ಯತೆ ಇದೆ ಅನ್ನುವಂತ ಒಂದಷ್ಟು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಗಾವಲು ಪಡೆ ಕೊಡಲಾಗಿದೆ. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಬೆಂಗಾವಲು ಪಡೆಗಳು ಬೇಡ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರೋದು. ಆದ್ರೆ ಒಟ್ಟಾರೆಯಾಗಿ ಕಳೆದ 10 ದಿನಗಳಿಂದನೂ ಕೂಡ ಏನು ಆರ್ಎಸ್ಎಸ್ ನ ವಿರುದ್ಧ ಇವರು ಧ್ವನಿಯನ್ನು ಎತ್ತಿದ್ದಾರೆ, ಅದರಲ್ಲೂ ಕೂಡ ಆರ್ಎಸ್ಎಸ್ ನ ಪಥಸಂಚಲನ ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ನಡೆಸಬೇಕು ಅನ್ನೋಂತ ಚರ್ಚೆ ನಡೀತಾ ಇದೆ. ಸೇಮ್ ಟೈಮ್ ಭೀಮ್ ಆರ್ಮಿ ಅವರು ಕೂಡ ನಮಗೂ ಕೂಡ ಪರ್ಮಿಷನ್ ಅನ್ನ ಕೊಡಿ ಅನ್ನುವಂತ ಕೇಳಿರುವಂತದ್ದು. ಇದೆಲ್ಲವನ್ನೂ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಸೈದ್ಧಾಂತಿಕ ಹೋರಾಟಗಳು ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಅವರಿಗೆ ಹೆಚ್ಚಿನ ರಕ್ಷಣೆ ಕೊಡುವಂತ ಉದ್ದೇಶದಿಂದ ಬೆಂಗಾವಲು ಪಡೆಯನ್ನ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಅಶ್ವಿನಿ, ಹನುಮಂತು, ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಖರ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಒಂದು, ಈಗಾಗಲೇ ಈ ಪ್ರಾಯೋಜಕತ್ವ ವಿಚಾರ ಆಗಿರ್ಬೋದು, ಕಪ್ಪ ಕಾಣಿಕೆ ವಿಚಾರ ಆಗಿರ್ಬೋದು, ಇದು ಮತ್ತೊಂದು ರೀತಿಯ ಸಂಘರ್ಷಕ್ಕೆ ಹಾಗಾದ್ರೆ ಕಾರಣ ಆಗುತ್ತಾ ಅನ್ನುವಂತ ಸೂಚನೆಗಳು ಕಾಣಿಸ್ತಾ ಇದೆ. ಅದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಹನುಮಂತು? ಖಂಡಿತವಾಗಿಯೂ ಕೂಡ ಅಶ್ವಿನಿ, ಯಾಕೆಂದ್ರೆ ಇಲ್ಲಿ ಆರ್ಎಸ್ಎಸ್ ವರ್ಸಸ್ ಸಂವಿಧಾನ ಫೈಟ್ ನಡೀತಾ ಇದೆ ಅನ್ನುವಂತ ಅಭಿಪ್ರಾಯ ಕಾಂಗ್ರೆಸ್ ನಲ್ಲೇ ಇದೆ. ಯಾಕೆ ಅಂತಂದ ಹೇಳಿದ್ರೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅನ್ನುವಂತಹ ಪಣವನ್ನ ಆರ್ಎಸ್ಎಸ್ ಕಾರ್ಯಕರ್ತರು ತೊಟ್ಟಿದ್ದಾರೆ. ಭೀಮ್ ಆರ್ಮಿಯ ಸದಸ್ಯರು ಕೂಡ ಇಲ್ಲ, ನಾವು ಕೂಡ ನಮಗೂ ಅನುಮತಿ ಕೊಡಿ, ನಾವು ಕೂಡ ಲಾಠಿಯನ್ನ ಹಿಡಿದು ಬ್ಲೂ ಶರ್ಟ್ ಅನ್ನ ಹಾಕಿ ಪಥಸಂಚಲನ ಮಾಡ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ಅವರು ಅನುಮತಿ ಕೂಡ ಕೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಇದು ಬಹಳ ಸ್ಪಷ್ಟವಾಗಿ ಒಂದು ಕಡೆಗೆ ಭೀಮ್ ಆರ್ಮಿ ವರ್ಸಸ್ ಆರ್ಎಸ್ಎಸ್, ಮತ್ತೊಂದು ಕಡೆಗೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಅನ್ನೋ ರೀತಿಯಲ್ಲಿ ಜೋರಾಗಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಹೌದು ಪ್ರಾಯೋಜಕತ್ವ ಇದೆ ಅಂತಂದ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರ ಪ್ರಾಯೋಜಕತ್ವ ಇದೆ ಅಂತಂದ ಹೇಳಿದ್ರು ಕೂಡ ಅದರಲ್ಲಿ ತಪ್ಪೇನಿದೆ? ಹಾಗಾದ್ರೆ ಆರ್ಎಸ್ಎಸ್ಗೆ ಎಲ್ಲಿಂದ ದುಡ್ಡು ಬರುತ್ತೆ? ಅವರು ಎಲ್ಲಿಂದ ಬಟ್ಟೆ ಖರೀದಿ ಮಾಡ್ತಾರೆ? ಅವರ ಹಿನ್ನೆಲೆ ಏನು? ರಿಜಿಸ್ಟರ್ ಯಾಕೆ ಮಾಡ್ತಿಲ್ಲ? ಒಂದೊಮ್ಮೆ ರಿಜಿಸ್ಟರ್ ಮಾಡಿಸಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅನ್ನೋಂತ ಮತ್ತಷ್ಟು ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಈಗ ಎತ್ತಿರುವಂತದ್ದು. ಇದು ಮುಂದಿನ ದಿನಗಳಲ್ಲೂ ಕೂಡ ಮತ್ತಷ್ಟು ರಾಜಕೀಯ ತೀವ್ರತೆಗಳು, ರಾಜಕೀಯ ಸ್ವರೂಪಗಳು ಹೆಚ್ಚಾಗಿ ಕಾಳಗಗಳು ಕಂಡು ಬರುವಂತ ಸಾಧ್ಯತೆಗಳಿದಾವೆ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಟಾಪಟಿ ಇದೆಯಲ್ಲ, ಅದು ಬಹಳ ತಾರಕಕ್ಕೆ ಇರ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಈಗಾಗಲೇ ಬೆದರಿಕೆ ಕರೆ ಬಂದಿದೆ, ಜೊತೆಯಲ್ಲಿ ಬೆದರಿಕೆ ಒಂದಷ್ಟು ಮೆಸೇಜ್ಗಳು ಕೂಡ ಬಂದಿರುವುದು. ಅದು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಸಚಿವರಿಗೆ ಭದ್ರತೆಯನ್ನ ನೀಡೋದಕ್ಕೆ, ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಈಗ ಬೆಂಗಾವಲು ಪಡೆಯನ್ನ ನೀಡಲಾಗಿದೆ. ಗುಪ್ತಚರ ಇಲಾಖೆ ಶಿಫಾರಸ್ಸಿನಂತೆ ಬೆಂಗಾವಲು ವಾಹನವನ್ನ ನೀಡಲಾಗಿದೆ. ಇವತ್ತಿನಿಂದ ಪ್ರಿಯಾಂಕ್ಗೆ ಎಸ್ಕಾರ್ಟ್ ನೀಡಿದೆ ಈಗ ಗೃಹ ಇಲಾಖೆ. ಒಂದಷ್ಟು ಬೆದರಿಕೆ ಕರೆಗಳು ಬಂದವು, ಬೆದರಿಕೆಯ ಮೆಸೇಜ್ಗಳು ಬಂದವು. ಆ ನಂತರದಲ್ಲಿ ಈಗ ಬೆಂಗಾವಲು ವಾಹನವನ್ನ ನೀಡಲಾಗಿದೆ, ಎಸ್ಕಾರ್ಟ್ ನೀಡಿದ್ದಾರೆ ಈಗ ಗೃಹ ಇಲಾಖೆ. ಟೈಟ್ ಸೆಕ್ಯೂರಿಟಿ, ಈ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗಾಗಲೇ ಗಮನಿಸಿದ್ವಿ, ಸಾಕಷ್ಟು ಬೆದರಿಕೆ ಕರೆಗಳು, ಬೆದರಿಕೆ ಮೆಸೇಜ್ಗಳು ಕೂಡ ಬಂದವು. ಈ ಆರ್ಎಸ್ಎಸ್ ಸಂಘರ್ಷ ಸ್ಟಾರ್ಟ್ ಆದ ನಂತರದಲ್ಲಿ ಈಗ ಎಸ್ಕಾರ್ಟ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಹನುಮಂತು ಇದಕ್ಕೆ ಸಂಬಂಧಪಟ್ಟಂತೆ?
ಅಶ್ವಿನಿ, RSS ನ ವಿರುದ್ಧ ಪ್ರಿಯಾಂಕ್ ಖರ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನ ಎತ್ತುತ್ತಾ ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಪತ್ರ ಬರೆದಂತ ಸಂದರ್ಭದಲ್ಲಿ ಬೆದರಿಕೆ ಕರೆಗಳು ಹೆಚ್ಚಾಗಿ ಬಂತು. ಅದಾದ ನಂತರದಲ್ಲೂ ಕೂಡ ಬೆದರಿಕೆ ಕರೆಗಳ ವಿಚಾರಕ್ಕೆ ಒಂದಷ್ಟು ಸಾಕಷ್ಟು ಚರ್ಚೆಗಳು ಜೋರಾಗಿ ನಡೀತು. ಹಾಗಾಗಿ ಒಂದಷ್ಟು ಗೃಹ ಇಲಾಖೆಗೆ ಈ ರೀತಿಯ ಒಂದಷ್ಟು ಮಾಹಿತಿಗಳು ರವಾನೆ ಆದಂತಹ ಸಂದರ್ಭದಲ್ಲಿ ಗುಪ್ತಚರ ಇಲಾಖೆಯಿಂದನೂ ಕೂಡ ಮಾಹಿತಿ ರವಾನೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಬೆಂಗಾವಲು ಪಡೆಯನ್ನ ಕೊಡಲಾಗಿದೆ. ಯಾಕಂತಂದ ಹೇಳಿದ್ರೆ ಈಗಾಗಲೇ ಒಬ್ಬ ಹಾಲಿ ಸಚಿವರು ಇದ್ದಾಗಲೂ ಕೂಡ ಬೇರೆ ಬೇರೆ ಕಡೆಯಿಂದ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು, ಬೇರೆ ಬೇರೆ ರಾಜ್ಯಗಳಿಂದ ಬೆದರಿಕೆ ಕರೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಹೆಚ್ಚಿನ ರಕ್ಷಣೆ ಅಗತ್ಯತೆ ಇದೆ ಅನ್ನುವಂತ ಒಂದಷ್ಟು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಗಾವಲು ಪಡೆ ಕೊಡಲಾಗಿದೆ. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಬೆಂಗಾವಲು ಪಡೆಗಳು ಬೇಡ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರೋದು. ಆದ್ರೆ ಒಟ್ಟಾರೆಯಾಗಿ ಕಳೆದ ಒಂದು 10 ದಿನಗಳಿಂದನೂ ಕೂಡ ಏನು RSS ನ ವಿರುದ್ಧ ಇವರು ಧ್ವನಿಯನ್ನು ಎತ್ತಿದ್ದಾರೆ. ಅದರಲ್ಲೂ ಕೂಡ RSS ನ ಪಥಸಂಚಲನ ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ನಡೆಸಬೇಕು ಅನ್ನೋಂತ ಚರ್ಚೆ ನಡೀತಾ ಇದೆ. ಸೇಮ್ ಟೈಮ್ ಭೀಮ್ ಆರ್ಮಿ ಅವರು ಕೂಡ ನಮಗೂ ಕೂಡ ಪರ್ಮಿಷನ್ ಅನ್ನ ಕೊಡಿ ಅನ್ನುವಂತ ಕೇಳಿರುವಂತದ್ದು. ಇದೆಲ್ಲವನ್ನೂ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಸೈದ್ಧಾಂತಿಕ ಹೋರಾಟಗಳು ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಅವರಿಗೆ ಹೆಚ್ಚಿನ ರಕ್ಷಣೆ ಕೊಡುವಂತ ಉದ್ದೇಶದಿಂದ ಬೆಂಗಾವಲು ಪಡೆಯನ್ನ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಅಶ್ವಿನಿ, ಹನುಮಂತು, ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಖರ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಒಂದು, ಈಗಾಗಲೇ ಈ ಪ್ರಾಯೋಜಕತ್ವ ವಿಚಾರ ಆಗಿರ್ಬೋದು, ಕಪ್ಪ ಕಾಣಿಕೆ ವಿಚಾರ ಆಗಿರ್ಬೋದು, ಇದು ಮತ್ತೊಂದು ರೀತಿಯ ಸಂಘರ್ಷಕ್ಕೆ ಹಾಗಾದ್ರೆ ಕಾರಣ ಆಗುತ್ತಾ ಅನ್ನುವಂತ ಸೂಚನೆಗಳು ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಹನುಮಂತು. ಖಂಡಿತವಾಗಿಯೂ ಕೂಡ ಅಶ್ವಿನಿ, ಯಾಕೆಂದ್ರೆ ಇಲ್ಲಿ RSS ವರ್ಸಸ್ ಸಂವಿಧಾನ ಫೈಟ್ ನಡೀತಾ ಇದೆ ಅನ್ನೋಂತ ಅಭಿಪ್ರಾಯ ಕಾಂಗ್ರೆಸ್ ನಲ್ಲೇ ಇದೆ. ಯಾಕೆಂತಂದ ಹೇಳಿದ್ರೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅನ್ನೋಂತಹ ಪಣವನ್ನ RSS ಕಾರ್ಯಕರ್ತರು ತೊಟ್ಟಿದ್ದಾರೆ. ಅತ್ತ ಭೀಮ್ ಆರ್ಮಿಯ ಸದಸ್ಯರು ಕೂಡ ಇಲ್ಲ, ನಾವು ಕೂಡ ನಮಗೂ ಅನುಮತಿ ಕೊಡಿ, ನಾವು ಕೂಡ ಲಾಠಿಯನ್ನ ಹಿಡಿದು ಬ್ಲೂ ಶರ್ಟ್ ಅನ್ನ ಹಾಕಿ ಪಥಸಂಚಲನ ಮಾಡ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ಅವರು ಅನುಮತಿ ಕೂಡ ಕೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಇದು ಬಹಳ ಸ್ಪಷ್ಟವಾಗಿ ಒಂದು ಕಡೆಗೆ ಭೀಮ್ ಆರ್ಮಿ ವರ್ಸಸ್ RSS, ಮತ್ತೊಂದು ಕಡೆಗೆ ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಅನ್ನೋ ರೀತಿಯಲ್ಲಿ ಜೋರಾಗಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಹೌದು ಪ್ರಾಯೋಜಕತ್ವ ಇದೆ ಅಂತಂದ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರ ಪ್ರಾಯೋಜಕತ್ವ ಇದೆ ಅಂತಂದ ಹೇಳಿದ್ರು ಕೂಡ ಅದರಲ್ಲಿ ತಪ್ಪೇನಿದೆ? ಹಾಗಾದ್ರೆ RSSಗೆ ಎಲ್ಲಿಂದ ದುಡ್ಡು ಬರುತ್ತೆ? ಅವ್ರು ಎಲ್ಲಿಂದ ಬಟ್ಟೆ ಖರೀದಿ ಮಾಡ್ತಾರೆ? ಅವರ ಹಿನ್ನೆಲೆ ಏನು? ರಿಜಿಸ್ಟರ್ ಯಾಕೆ ಮಾಡ್ತಿಲ್ಲ? ಒಂದೊಮ್ಮೆ ರಿಜಿಸ್ಟರ್ ಮಾಡಿಸಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅನ್ನೋಂತ ಮತ್ತಷ್ಟು ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಈಗ ಎತ್ತಿರುವಂತದ್ದು. ಇದು ಮುಂದಿನ ದಿನಗಳಲ್ಲೂ ಕೂಡ ಮತ್ತಷ್ಟು ರಾಜಕೀಯ ತೀವ್ರತೆಗಳು, ರಾಜಕೀಯ ಸ್ವರೂಪಗಳು ಹೆಚ್ಚಾಗಿ ಕಾಳಗಗಳು ಕಂಡು ಬರುವಂತ ಸಾಧ್ಯತೆಗಳಿದಾವೆ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಟಾಪಟಿ ಇದೆಯಲ್ಲ, ಅದು ಬಹಳ ತಾರಕಕ್ಕೆ ಇರ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಈಗಾಗಲೇ ಬೆದರಿಕೆ ಕರೆ ಬಂದಿದೆ, ಜೊತೆಯಲ್ಲಿ ಬೆದರಿಕೆ ಒಂದಷ್ಟು ಮೆಸೇಜ್ಗಳು ಕೂಡ ಬಂದಿರೋದು. ಅದು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಸಚಿವರಿಗೆ ಭದ್ರತೆಯನ್ನ ನೀಡೋದಕ್ಕೆ, ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಈಗ ಬೆಂಗಾವಲು ಪಡೆಯನ್ನ ನೀಡಲಾಗಿದೆ. ಗುಪ್ತಚರ ಇಲಾಖೆ ಶಿಫಾರಸ್ಸಿನಂತೆ ಬೆಂಗಾವಲು ವಾಹನವನ್ನ ನೀಡಲಾಗಿದೆ. ಇವತ್ತಿನಿಂದ ಪ್ರಿಯಾಂಕ್ಗೆ ಎಸ್ಕಾರ್ಟ್ ನೀಡಿದೆ ಈಗ ಗೃಹ ಇಲಾಖೆ. ಒಂದಷ್ಟು ಬೆದರಿಕೆ ಕರೆಗಳು ಬಂದವು, ಬೆದರಿಕೆಯ ಮೆಸೇಜ್ಗಳು ಬಂದವು. ಆ ನಂತರದಲ್ಲಿ ಈಗ ಬೆಂಗಾವಲು ವಾಹನವನ್ನ ನೀಡಲಾಗಿದೆ, ಎಸ್ಕಾರ್ಟ್ ನೀಡಿದ್ದಾರೆ ಈಗ ಗೃಹ ಇಲಾಖೆ. ಟೈಟ್ ಸೆಕ್ಯೂರಿಟಿ, ಈ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗಾಗಲೇ ಗಮನಿಸಿದ್ವಿ ಸಾಕಷ್ಟು ಬೆದರಿಕೆ ಕರೆಗಳು, ಬೆದರಿಕೆ ಮೆಸೇಜ್ಗಳು ಕೂಡ ಬಂದವು. ಈ RSS ಸಂಘರ್ಷ ಸ್ಟಾರ್ಟ್ ಆದ ನಂತರದಲ್ಲಿ ಈಗ ಎಸ್ಕಾರ್ಟ್